ವಿಶ್ವದ ಮೊಟ್ಟ ಮೊದಲನೇ ಸಂಸತ್ತು ಅಂತ ಹೇಳ್ತೀವಿ ನಾವು. 12ನೇ ಶತಮಾನದ ಏನು ದಾರ್ಶನಿಕರ ಶರಣರ ಒಂದು ಸಂಸತ್ತಿತ್ತು, ಅದು ವಿಶ್ವದ ಮೊಟ್ಟ ಮೊದಲನೆಯ ಮಾದರಿಯ ಸಂಸತ್ತು. ಬರೀ ಹಾಗೆ ಸಂಸತ್ತಲ್ಲ, ಮಾದರಿಯಾಗಿರ್ತಕ್ಕಂಥ, ಇದು ಸರ್ವಕಾಲಿಕವಾಗಿಯೂ ಕೂಡ ಎಲ್ಲರೂ ಒಪ್ಕೊಳ್ತಕ್ಕಂಥ ಒಂದು ಸಂಸತ್ತು ಅನ್ನುವಂಥದ್ದು. ಆ ಹಿನ್ನೆಲೆಯೊಳಗೆ ಇವತ್ತು ನಾವು ಬಸವ ಜಯಂತಿಯನ್ನ, ಅವರ ಆದರ್ಶ, ಅವರ ಒಂದು ಮಾರ್ಗದರ್ಶನ ಸಮಾಜ ಮೇಲೆ, ನಿಮ್ಮೆಲ್ಲರ ಮೇಲೆ ಆಗಲಿ ಅಂತಕ್ಕಂಥದ್ದನ್ನ ಹೇಳ್ತಾ, ಇವತ್ತು ಮಹಿಳೆಯರು ಕೂಡ ಸಮಾನತೆ ಐತೆ ಅನ್ನೋದಾದ್ರೆ ಸಂವಿಧಾನದಲ್ಲಿ ಅದನ್ನು ಅಳವಡಿಸಿ ಅನ್ನೋದು ಅದಕ್ಕೆ ಮೂಲ ಕಾರಣ ನೋಡಿ. ಅವತ್ತು 12ನೇ ಶತಮಾನದಲ್ಲಿ ಅನುಭವ ಮಂಟಪ 196,000 ಶರಣರು ಇದ್ರು. ದಿನ ಆ ಮಹಾಮನೆಯಲ್ಲಿ ಅವ್ರಿಗೆ ಪ್ರಸಾದ ಆಗ್ತಿತ್ತು ಅನ್ನೋದಾದ್ರೆ ಅಂತೂ ಅದ್ಭುತ ರೀ. 196,000 ಶರಣರಿದ್ರು ಅನ್ನೋದಾದ್ರೆ ಇಡೀ ದೇಶ ತುಂಬ ಇರತಕ್ಕಂಥ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಸೌರಾಷ್ಟ್ರದಿಂದ ಬರ್ತಾರೆ. ಇವೆಲ್ಲವನ್ನು ನಾವು ಇತಿಹಾಸ ಓದ್ಬಿಟ್ರೆ ಒಂಥರ ರೋಮಾಂಚನ ಆಗ್ತದೆ. ಅವಾಗ ಹಂಗಿತ್ತ ಅಂತ. ಆಚಾರ್ಯ ನಮ್ಮ ಪತಂಜಲಿ ಯೋಗ ಪೀಠದ ಆಶ್ರಯದಲ್ಲಿ ನಡೆಯುವ ಗದಗ ಜಿಲ್ಲಾ ಭಾರತ ಸ್ವಾಭಿಮಾನ ಟ್ರಸ್ಟ್, ಪತಂಜಲಿ ಯೋಗ ಸಮಿತಿ, ಮಹಿಳಾ ಪತಂಜಲಿ ಯೋಗ ಸಮಿತಿ, ಕಿಸಾನ್ ಪಂಚಾಯತ್, ಯುವ ಭಾರತ್ ಹಾಗೂ ಸೋಷಿಯಲ್ ಮೀಡಿಯಾ ಈ 6 ಸಂಘಟನೆಗಳ ಆಶ್ರಯದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ಪ್ರಭಾರಿಗಳಾದಂತಹ ಶ್ರೀ ದಿವ್ಯಪ್ಪ ಮಡಿವಾಳ ಇವರು ವಹಿಸಿಕೊಳ್ಳಲು ಅವರಲ್ಲಿ ವಿನಂತಿ. ಚಪ್ಪಾಳೆಯನ್ನ ನೀಡಿ. ಹಾಗೂ ಮುಖ್ಯ ಅತಿಥಿಗಳ ಸ್ಥಾನವನ್ನ ಶ್ರೀ ರುದ್ರಣ್ಣ ಗೊಳಗೊಳೆ ಭಾರತ ಸ್ವಾಭಿಮಾನ ಟ್ರಸ್ಟ್ನ ಜಿಲ್ಲಾ ಪ್ರಭಾರಿಗಳು ಅವರಿಗೆ ವೇದಿಕೆಗೆ ಹಾರ್ದಿಕವಾದಂಥ ಸ್ವಾಗತ. ಹಾಗೂ ಇನ್ನೊಬ್ಬ ಮುಖ್ಯ ಅತಿಥಿಗಳು ಶ್ರೀ KS ಬುಕ್ರಿ ಜಿಲ್ಲಾ ಖಜಾಂಚಿಗಳು, ಇವರಿಗೆ ವೇದಿಕೆಗೆ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡ್ಕೊಳ್ಳೋಣ. ಇನ್ನೋರ್ವ ಅತಿಥಿಗಳ ಆಗಮನದ ನಿರೀಕ್ಷೆಯಲ್ಲಿ ಇದ್ದೇವೆ. ಶ್ರೀ SN ಬಳ್ಳಾರಿ ಗುರುಗಳು, ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು. ಹಾಗೂ ಇನ್ನೋರ್ವ ಅತಿಥಿಗಳು ಯಾಕೋ ಸ್ವಲ್ಪ ಲೇಟ್ ಮಾಡಿದ್ದಾರೆ ಇವತ್ತು, ಅವರಿಗೂ ಸಹ ಬಂದ ತಕ್ಷಣ ಅವರಿಗೂ ಸಹ ಸ್ವಾಗತವನ್ನು ಕೊಡೋಣ. ಶ್ರೀ ಆಂಜನೇಶ್ ಮಾಲೆ, ಪತಂಜಲಿ ಯೋಗ ಸಮಿತಿಯ ಸಹ ಪ್ರಭಾರಿಗಳು ಹಾಗೂ ಯೋಗ ವಿಸ್ತಾರಕರು. ಬಸವರಾಜ್ ಹಿರೇಮಠ್ ಭಾರತ್ ಸ್ವಾಭಿಮಾನ ಟ್ರಸ್ಟ್ನ ಸಹ ಪ್ರಭಾರಿಗಳು, ಅವರಿಗೂ ವೇದಿಕೆಗೆ ಸ್ವಾಗತ. ಪ್ರಮೋದ್ ಬೇಲಿ ಜಿಲ್ಲಾ ಪ್ರಭಾರಿಗಳು, ಕಿಸಾನ್ ಪಂಚಾಯತ್, ಇವರಿಗೂ ಸಹ ವೇದಿಕೆಗೆ ಸ್ವಾಗತ. ಈಗಾಗಲೇ ನಸುಕಿನಲ್ಲಿ ಬಂದು ಯೋಗವನ್ನ ಪ್ರತಿದಿನ ತರಗತಿಯನ್ನು ಮಾಡ್ತಾ ಇರ್ತಕ್ಕಂಥ ಶ್ರೀ ವೆಂಕಟೇಶ್ ವೀರವಾಡಿ ಇವರಿಗೂ ಸಹ ಸ್ವಾಗತ. ಬಸವಣ್ಣವರು ಹೇಳಿದ್ರು, ಸೋಹಂ ಎಂದೆನಿಸಿದೆ ದಾಸೋಹಂ ಎಂದೆನಿಸಯ್ಯ ಅಂತ. ಆ ಒಂದು ಉಕ್ತಿಗೆ ಸರಿಯಾಗಿ ಇಂದು ಶ್ರೀಮತಿ ವಿದ್ಯಾ ತಡಿ ಇವರು ಬೆಳಗಿನ ಉಪಹಾರದ ದಾಸೋಹ ಸೇವೆಯನ್ನ ವಹಿಸಿಕೊಂಡಿದ್ದಾರೆ. ಅವರಿಗೂ ಸಹ ವೇದಿಕೆಗೆ ಸ್ವಾಗತ. ಅವರನ್ನ ಕಳಿಸ್ಕೊಡಿ ವೇದಿಕೆಗೆ. ಬನ್ನಿ ಅಕ್ಕ, ನೀವು ಬನ್ನಿ. ಕಾರ್ಯಕ್ರಮದ ಪ್ರಾರಂಭವನ್ನ ಶ್ರೀಮತಿ ಸುಜಾತ ಕಾಡಪ್ನವರ್ ಇವರ ಒಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ನಾನಿಲ್ಲದೆಲ್ಲ ಕೂಡಲೇ ಸಂಗಮ ದೇವ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಸಂಗಮ ರೂಪನಿ ಬಸವಣ್ಣ, ಜಗದಾಧಾನಿ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ.
ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರುತಿ ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರುತಿ ಬಸವಣ್ಣ ಕಾಯಕ ಯೋಗಿ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ನಿರ್ಗುಣ ರೂಪನೆ ಬಸವಣ್ಣ ನಿಷ್ಕಲವಂತನೆ ಬಸವಣ್ಣ ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಂಗಮ ರೂಪನೆ ಬಸವಣ್ಣ ಜಗದೋದ್ಧಾರನೆ ಬಸವಣ್ಣ ಜಯ ಗುರು ಬಸವಣ್ಣ ಪರಮ ಪ್ರಭುವೆ ನೀ ಬಸವಣ್ಣ ಪತಿತ ಪಾವನ ಬಸವಣ್ಣ ಪರಮ ಪ್ರಭುವೆ ನೀ ಬಸವಣ್ಣ ಪತಿತ ಪಾವನ ಬಸವಣ್ಣ ಭಕ್ತರ ಪ್ರಾಣ ಬಸವಣ್ಣ ಭವಭಯ ತಾರಕ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಕಿಂಕರ ನೀನೇ ಬಸವಣ್ಣ ಶಂಕರ ನೀನೇ ಬಸವಣ್ಣ ಮಂಕುಮಾನವರ ಮದವನ್ನು ಹರಸಿದ ಮಹಾದೇವನೇ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಅಣು ಅಣು ಒಳಗೆ ನೀನನ್ನ ಮಹದೊಳಗೆ ನೀ ಮಗುವಣ್ಣ ಶರಣರ ಹೃದಯದ ನಿವಾಸನೆಯನ್ನ ಬೇಗನೆ ಬಾರೋ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ. ಧನ್ಯವಾದಗಳು. ಅಚ್ಚುಕಟ್ಟಾಗಿ ಪ್ರಾರ್ಥನೆಯನ್ನ ಮಾಡಿ ಮತ್ತೆ ನಮಗೆಲ್ಲರಿಗೂ ಮಾಡಿಸಿದಂತ ಸುಜಾತ ಕಾಡಪ್ಪನವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಎಲ್ಲರನ್ನು ಸ್ವಾಗತ ಮಾಡಿ ಪುಷ್ಪಾರ್ಪಣೆ ಕಾರ್ಯಕ್ರಮವನ್ನ ಶ್ರೀಮತಿ ಶೋಭಾ ಬೆಂಗಳೂರು ಈಶ್ವರೀಯ ವಿಶ್ವವಿದ್ಯಾಲಯದ ಕಕ್ಷೆಯ ಮುಂಚೂಣಿಯಲ್ಲಿದ್ದಂತ ಶೋಭಕ್ಕ. ಓಂ ಜಿ ಎಲ್ಲರಿಗೂ ಶುಭೋದಯ. ಜಗದಗಲ ಮುಗಿದಗಲ ಮಿಗಿಯಲಗಲ ನಿಮ್ಮಗಲ ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದತ್ತ ನಿಮ್ಮ ಶ್ರೀ ಮುಕುಟ ವಿಶ್ವಗುರು ಬಸವಣ್ಣನವರ 888ನೇ ಜಯಂತಿ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಮುನ್ಸಿಪಲ್ ಕಾಲೇಜ್ ಮೈದಾನದಲ್ಲಿ ಪತಂಜಲಿ ಯೋಗ ಸಮಿತಿ ಹಾಗೂ 6 ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ವಿಶ್ವಗುರು ಬಸವಣ್ಣನವರ ಜಯಂತಿಯ ಆಚರಣೆ. ಶ್ರೀಯುತ ಗಿರಿಯಪ್ಪ ಮಡಿವಾಳರ್ ನಿವೃತ್ತ ಶಿಕ್ಷಕರು, ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಗದಗ ಜಿಲ್ಲಾ ಪ್ರಭಾರಿಗಳು ಇವರಿಗೆ ಸ್ವಾಗತವನ್ನು ಕೋರುತ್ತೇವೆ. 6 ಸಂಘಟನೆಗಳ ಪರವಾಗಿ ಇವರಿಗೆ ಹಳ್ಳಿಕೇರಿ ಅವರಿಂದ ಪುಷ್ಪಾರ್ಪಣೆ. ಹಳ್ಳಿಕೇರಿ ಅವರು ಬರಬೇಕು. ಹಾಗೂ ಅತಿಥಿಗಳ ಸ್ಥಾನದಲ್ಲಿ KS ಗುಗ್ರಿ ಪತಂಜಲಿ ಯೋಗ ಸಮಿತಿಯ ಖಜಾಂಚಿಗಳು ಇವರಿಗೆ ಕೋತಂಬರಿ ಅವರಿಂದ ಪುಷ್ಪಾರ್ಪಣೆ.
ಹಾಗೂ ಭಾರತ್ ಸ್ವಾಭಿಮಾನ ಟ್ರಸ್ಟ್ ಆದ ರುದ್ರಣ್ಣ ಗುಳಗುಳೆ ಸರ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಕಾಮತ್ ಸರ್ ಇಂದ ಪುಷ್ಪಾರ್ಪಣೆ. ಹಾಗೂ ಶ್ರೀಯುತ ಪ್ರಮೋದ್ ಬೇಲಿ ಕಿಸಾನ್ ಸೇವಾ ಸಮಿತಿಯ ಜಿಲ್ಲಾ ಪ್ರಭಾರಿಗಳು, ಇವರಿಗೆ ವಿಕ್ರಮ್ ಅವರಿಂದ ಪುಷ್ಪಾರ್ಪಣೆ. ಶ್ರೀಯುತ ಬಸವರಾಜ್ ಹಿರೇಮಠ ಭಾರತ ಸ್ವಾಭಿಮಾನ ಟ್ರಸ್ಟ್ ಸಹ ಪ್ರಭಾರಿಗಳು, ಇವರಿಗೆ ಕಾಟೇಗಾರ್ ಅವರಿಂದ ಪುಷ್ಪಾರ್ಪಣೆ. ವೆಂಕಟೇಶ್ ಮೆಹರ್ವಾಡೆ ಇವರು ಸಹ ಯೋಗ ಶಿಕ್ಷಕರು, ಇವರಿಗೆ ಈರಣ್ಣ ಅವರಿಂದ ಪುಷ್ಪಾರ್ಪಣೆ. ಹಾಗೂ ವಿದ್ಯಾರಾಣಿ ಮೇಡಮ್ ಇವತ್ತಿನ ಉಪಹಾರ ಸೇವೆಯನ್ನು ಸಲ್ಲಿಸುತ್ತಾರೆ. ಇವರಿಗೆ ಶ್ರೀಯುತ ಮಂಜುಳಾ ದೀಪಾಲಿ ಇವರಿಂದ ಪುಷ್ಪಾರ್ಪಣೆ. ಶ್ರೀ ನಾಗರತ್ನ ಮೇಡಮ್ ಅವರಿಗೆ ಸ್ವಾಗತ, ಎಲ್ಲರಿಗೂ ಸ್ವಾಗತನ ಮಾಡ್ತಾ ಇದ್ದೀನಿ. ನಾಗರತ್ನ ಮೇಡಮ್ ಅವರಿಗೆ ಮಠದವರಿಂದ ಪುಷ್ಪಾರ್ಪಣೆ. ವಿದ್ಯಾ ಮಠದವರಿಂದ. ಹಾಗೂ ಸೋಷಿಯಲ್ ಮೀಡಿಯಾದ ಮುತ್ತುರಾಜ್ ಅವರಿಗೂ ಸಹ ವೇದಿಕೆಗೆ ಸ್ವಾಗತ. ಸ್ವಾಗತ. ಇವರಿಗೆ ಮುತ್ತಿಲ್ದಿನಿ ಅವರಿಂದ ಪುಷ್ಪಾರ್ಪಣೆ. ಹಾಗೂ ಬಂದಂತ ಎಲ್ಲ ಯೋಗ ಸಾಧಕರು ಹಾಗೂ ಶಿಕ್ಷಕರು, ಮತ್ತೆ ಯಾರು ಹೋದ್ರು, ಎಲ್ಲರಿಗೂ ಸ್ವಾಗತವನ್ನ ಬಯಸುತ್ತೇನೆ. ಪತಂಜಲಿ ಯೋಗ ಸಮಿತಿಯಿಂದ 6 ಸಂಘಟನೆಯ ವತಿಯಿಂದ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅಚ್ಚುಕಟ್ಟಾಗಿ ಸ್ವಾಗತ ಹಾಗೂ ಪುಷ್ಪಾರ್ಪಣೆ ಕಾರ್ಯಕ್ರಮ ನಡೆಸಿದ ಶೋಭಕ್ಕ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ವೇದಿಕೆ ಮೇಲಿರ್ತಕ್ಕಂಥ ಅತಿಥಿ ಮಹೋದರರಿಂದ ಭಾವಚಿತ್ರಕ್ಕೆ ಮೇಲೆ ಬಿದ್ದಿದ್ದಕ್ಕೆ ತುಂಬಾನೇ ಖುಷಿ ಆಯಿತು. ಇದೀಗ ಆಗಮಿಸಿದಂತ ಶ್ರೀ ಎಸ್.ಎನ್. ಬಳ್ಳಾರಿ ಗುರುಗಳು ಸಹ ವೇದಿಕೆಗೆ ಮೇಲೇನೆ ಕೂತ್ಕೋಬೇಕು. ಚಪ್ಪಾಳೆಯನ್ನು ಕೊಡಿ. ಹಾಗೆ ಈಗ ಮುಖ್ಯ ಅತಿಥಿಗಳಿಂದ ಭಾಷಣ ಶ್ರೀ ರುದ್ರಣ್ಣ ಗುಳಗುಳೆ ಇವರಿಂದ. ಇದೀಗ ತಾನೇ ಆಗಮಿಸಿದಂತ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿವೃತ್ತ ಮುಖ್ಯಾಧ್ಯಾಪಕರಾದಂಥ ಶ್ರೀ ಎಸ್.ಎನ್. ಬಳ್ಳಾರಿ ಗುರುಗಳಿಗೆ ರವಿ ಬೆಂಗಳೂರು ಇವರಿಂದ ಪುಷ್ಪಾರ್ಪಣೆ. ಈಗ
ಜಿಲ್ಲಾ ಖಜಾಂಚಿಗಳಾದಂಥ ಶ್ರೀ KS ಬುಗುರಿ ಅವರಿಂದ ಒಂದೆರಡು ನುಡಿಗಳು. ವೇದಿಕೆಯ ಮೇಲೆ ಆಸೀನರಾದಂಥ ಗಣ್ಯಮಾನ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಎಲ್ಲ ಸಾಧಕರಿಗೆ ಬೆಳಗಿನ ನಮಸ್ಕಾರಗಳು. ಇಂದು ಬಸವ ಜಯಂತಿ. ಬಸವಣ್ಣನವರು ಅಕ್ಷಯ ತೃತೀಯ ದಿನ ಜನ್ಮ ತಾಳಿದರು ಅಂತ ನಮ್ಮ ಇತಿಹಾಸದಿಂದ ತಿಳಿದು ಬರ್ತಾ ಇದೆ. ಬಸವಣ್ಣನವರು ಅಕ್ಷಯ ತೃತೀಯ ಅಂದರೆ ಅದರ ಬಗ್ಗೆ ಒಂದೆರಡು ಮಾತು ಮೊದಲು ಮಾತಾಡೋಣ. ಅಕ್ಷಯ ತೃತೀಯ ಅಂದ್ರೆ ಕ್ಷಯ ಅಂದ್ರೆ ವ್ಯಯ ಆಗೋದು, ಖರ್ಚಾಗುವಂಥದ್ದು. ಅಕ್ಷಯ ಅಂದ್ರೆ ಖರ್ಚಾಗದೆ ಉಳಿಯುವಂಥದ್ದು. ಇದು ಅತಿ ವರ್ಷದಲ್ಲಿ ಬರುವಂತಹ 3 ಉತ್ತಮ ದಿನಗಳಲ್ಲಿ ಇದು ಒಂದು. ಇದರಲ್ಲಿ ನಾವು ಇವತ್ತಿನ ದಿನ ಬೆಳ್ಳಿ ಆಯಿತು, ಬಂಗಾರ ಆಯಿತು, ಆಸ್ತಿ ಆಯಿತು, ಮನೆ ಆಯಿತು, ಏನೇ ಖರೀದಿ ಮಾಡಿದರೂ ಅದನ್ನು ನಾವಿರುವವರೆಗೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅಂಥೇಳಿ ನಮ್ಮ ಪೂರ್ವಕಾಲದಿಂದ ಬಂದಂಥ ಒಂದು ಪ್ರತೀತಿ ಇದು. ಆದ್ದರಿಂದ ಅಕ್ಷಯ ತೃತೀಯಕ್ಕೆ ಎಲ್ಲರೂ ಬೆಳ್ಳಿ ಬಂಗಾರ ಆಸ್ತಿ ಖರೀದಿ ಮಾಡೋದು ಉತ್ತಮ ದಿನ ಅಂತೇಳಿ ಖರೀದಿ ಮಾಡ್ತಾರೆ. ಅದಕ್ಕೆ ಏನಾಗ್ತದೆ, ಇವತ್ತಿನ ದಿನಮಾನದೊಳಗೆ ಬೆಳ್ಳಿ ರೇಟು ಬಂಗಾರ ರೇಟು ಜಂಪ್ ಮಾಡಿಬಿಡ್ತಾರೆ. ಇನ್ನೂ 4 ದಿನ ಅಕ್ಷಯ ತೃತೀಯ ಐತೆ ಅಂದ್ರೆ ರೇಟ್ ಹೆಚ್ಚು ಮಾಡ್ತಾರೆ. ಯಾಕಂದ್ರೆ ನಮ್ಮ ಮನಸ್ಸಿನೊಳಗೆ ಅಕ್ಷಯ ತೃತೀಯ ಅಂದ್ರೆ ನಮ್ಮನ್ನು ಬಿಟ್ಟು ಹೋಗೋದಿಲ್ಲಲ್ಲ, ಹೆಚ್ಚಿನ ದುಡ್ಡು ಕೊಟ್ಟರು ನಮ್ಮ ಹತ್ರ ಈ ಆಸ್ತಿ ಇರ್ತೈತಿ ಅಂತ ಹೇಳಿ ಅಂದೇ ಎಲ್ಲರೂ ಖರೀದಿ ಮಾಡ್ತಾರೆ. ಅದು ನಮ್ಮ ಧರ್ಮದ ಈ ಹಿಂದಿನಿಂದ ಬಂದಂಥ ಪದ್ಧತಿ ಅದು. ಇನ್ನು ಬಸವಣ್ಣವ್ರ ಬಗ್ಗೆ ನಾವು ಮಾತಾಡಬೇಕಾದ್ರೆ, ಬಸವಣ್ಣವರು 1134ರಲ್ಲಿ ಜನ್ಮ ತಾಳಿ 1196ರವರೆಗೆ ಅಂತ ಇದ್ದಂಥವ್ರು. ಬಸವಣ್ಣವರು ಹುಟ್ಟಿದಾಗ ಅವರು ಈ ಅಕ್ಷಯ ತೃತೀಯ ದಿನ ಭರಣಿ ನಕ್ಷತ್ರ ದಿನ ಅವ್ರು ಹುಡ್ತಾರೆ, ಜನ್ಮ ತಾಳ್ತಾರೆ. ಅವ್ರು ಜನ್ಮ ತಾಳಿದ್ದು ಬಸವನ ಬಾಗೇವಾಡಿ ಹತ್ತಿರ ಇಂಗಳೇಶ್ವರ ಅಂದ್ರೆ ಅವ್ರ ತಾಯಿ ತವ್ರ ಮನೆ. ಅದು ಬಸವನ ಬಾಗೇವಾಡಿಗೆ 12 ಕಿಲೋಮೀಟರ್ ಅಂತರದಲ್ಲಿ ಐತೆ. ಅವರು ಅಲ್ಲಿ ಜನ್ಮ ತಾಳ್ತಾರೆ ಬಸವಣ್ಣವರು. ಅವ್ರು ಜನ್ಮ ತಾಳಿದ ಮೇಲೆ ಮುಂದೆ ಅವರು 8 ವರ್ಷದವ್ರು ಇರ್ತಾರೆ. 8 ವರ್ಷದವ್ರು ಇದ್ದಾಗ ಅವರು ಬ್ರಾಹ್ಮಣ ಜಾತಿಯವರು. ಅವ್ರಿಗೆ ಅವ್ರ ಧರ್ಮದ ಪ್ರಕಾರ ಜನಿವಾರ ಹಾಕಬೇಕಾಗುತ್ತಲ್ಲ, ಆ ಕಾರ್ಯಕ್ರಮ ಮಾಡಬೇಕು ಅಂತಾರೆ. ಆವಾಗ ಅವ್ರು ಕೇಳ್ತಾರ ಬಸವಣ್ಣವರು, ಅಲ್ಲ ನಾನು ಸಣ್ಣವದೀನಿ, ನಮ್ಮ ಅಕ್ಕ ನಾಗಮ್ಮ ಇನ್ನೂ ನನಗಿನ್ನ ದೊಡ್ಡಾಕಿದಾಳ, ಆಕೆಗೆ ಜನಿವಾರ ಹಾಕ್ರಿ ಅಂತ ಹೇಳ್ತಾರೆ ಅವರು. ಅವಾಗ ಅವ್ರು ಹೇಳ್ತಾರ, ಹೆಣ್ಮಕ್ಳಿಗೆ ಮಾಡೋದು ಅಲ್ಲದು, ಗಂಡು ಮಕ್ಳಿಗೆ ಅಷ್ಟ ಮಾಡಬೇಕಾಗತ್ತಾ, ಅದಕ್ಕೆ ನೀನು ಮಾಡ್ತೀವಿ ಅಂತಾರೆ. ಅವಾಗ ಅವರು ಈ ಧರ್ಮದ ಈ ಅಸಮಾನತೆಯನ್ನು ಹೋಗಲಾಡಿಸೋಬೇಕು ಅಂತೇಳಿ 8ನೇ ವಯಸ್ಸಿನಲ್ಲೇ ಅವರು ವಿಚಾರ ಮಾಡ್ತಾರೆ. 8ನೇ ವಯಸ್ಸಿನಲ್ಲಿ ಅವರು ಜನಿವಾರ ಹಾಕ್ಕೊಳ್ಳೋದಿಲ್ಲ. ಅಲ್ಲಿಂದ ಸೀದಾ ಅವರು ಕೂಡಲ ಸಂಗಮಕ್ಕೆ ಬರ್ತಾರೆ. ಕೂಡಲ ಸಂಗಮದೊಳಗೆ ಬಂದು ಅಲ್ಲಿ ಆಧ್ಯಾತ್ಮ, ಧ್ಯಾನ, ಯೋಗ ಎಲ್ಲ ವಿದ್ಯೆಗಳನ್ನು ಅಲ್ಲಿ ಕಲಿತು ಪರಿಣಿತರಾಗ್ತಾರೆ. ಮುಂದೆ ಏನಾಗ್ತದೆ ಅಂದ್ರೆ, ಅವರು ಬಿಜ್ಜಳನ ಆಸ್ಥಾನದಲ್ಲಿ ಅವ್ರಿಗೆ ಕರ್ಣಿಕ ಅಂತ ಹೇಳಿ ಅಂದ್ರೆ ಲೆಕ್ಕ ಬರೆಯೋದು ಆ ಸ್ಥಾನ ಕೊಡ್ತಾರೆ. ಯಾಕಂದ್ರೆ ಅವ್ರ ಮಾವ ಅಲ್ಲಿ ಮಂತ್ರಿ ಆಗಿರ್ತಾರ, ಸೋದರ ಮಾವ. ಅದಕ್ಕೆ ಅಲ್ಲಿ ಕರ್ಣಿಕರಾಗಿ ಅಲ್ಲಿ ಉಳಿತಾರ. ಮುಂದೆ ಅವರು ವ್ಯಕ್ತಿತ್ವವನ್ನು ನೋಡಿ ಎಲ್ಲ ನೋಡಿ ಅವರಿಗೆ ಮಂತ್ರಿ ಪದವಿಯನ್ನು ಕೊಡ್ತಾರೆ. ಮಂತ್ರಿ ಪದವಿ ಕೊಟ್ಟಾಗ ಅವರು ಏನು ಮಾಡ್ತಾರ, ಬಾಗೇವಾಡಿಯಲ್ಲಿ ಈ ಬಿಜ್ಜಳನ ರಾಜಧಾನಿಯಲ್ಲಿ ಅವರು ಸಮಾನತೆ ಮಾಡಬೇಕು, ಎಲ್ಲರೂ ಸಮಾನರು, ಜಾತಿ ಭೇದ ಭಾವ ಹೋಗಬೇಕು ಅಂಥೇಳಿ ಅವರು
ಪ್ರಯತ್ನ ಮಾಡ್ತಾರೆ. ಮಾಡ್ತಾ 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 ಹಂಗೆ ಹೋಗ್ತಾರೆ. ಅದು ಬಹಳ ಬೆಳೀತಾ ಇದೆ. ಬೆಳೆದಾಗ ಅವರು ಒಂದು ಅನುಭವ ಮಂಟಪ ಅಂತ ಸ್ಥಾಪನೆ ಮಾಡ್ತಾರೆ. ಅನುಭವ ಮಂಟಪ ಅಂತಂದ್ರೆ ಈಗೇನು ಪಾರ್ಲಿಮೆಂಟ್ ಐತಲ್ಲ ದಿಲ್ಲಿ ಒಳಗೆ, ಆ ರೀತಿ ಅದು. ಅಲ್ಲಿ ಎಂಥವ್ರನ್ನ ಸೇರಿಸ್ಕೊಂತಿದ್ರು, ಪರಿಣಿತರನ್ನು ಸೇರಿಸ್ಕೊಂತಿದ್ರು, ಬೆಳವಣಿಗೆ ಆಗಲಿ ಅಂತ ಹೇಳಿ. ಅಲ್ಲಿ ಅಲ್ಲಮ ಪ್ರಭುಗಳು ಅದರ ಮೊದಲೇ ಅಧ್ಯಕ್ಷರಾಗ್ತಾರೆ. ಅಲ್ಲಿ ಸಾವಿರಾರು ಜನ ಶರಣರು ಪರಿಣಿತರಿರ್ತಾರೆ. ಅಕ್ಕ ಮಹಾದೇವಿ ಉಡುತಡಿಯಿಂದ ಅಲ್ಲಿ ಹೋಗ್ತಾಳೆ ಅನುಭವ ಮಂಟಪದೊಳಗೆ ನಾನು ಸೇರ್ಬೇಕಂತ. ಅವ್ರು ಹಂಗ ಸೇರಿಸಿಕೊಳ್ಳೋದಿಲ್ಲ. ಅವಾಗ ಏನು ಮಾಡ್ತಾರ, ಆಕಿನ ಪರೀಕ್ಷೆ ಮಾಡ್ತಾರ. ಸಾಕಷ್ಟು ಪರೀಕ್ಷೆ ಮಾಡಿದಾಗ ಅದ್ರಾಗ ಆಕೆ ಯಶಸ್ವಿ ಆಗ್ತಾಳೆ. ಯಶಸ್ವಿ ಆದಾಗ ಅಕ್ಕ ಮಹಾದೇವಿಯನ್ನು ಅನುಭವ ಮಂಟಪದ ಸೇರಿಸ್ತಾರ. ಹೆಣ್ಮಕ್ಳಿಗೆ ಯಾವಾಗ ಪ್ರಾಜ್ಞತೆಯೇ ಇರಲಿಲ್ಲ, ಆದರೆ ಇವರು ಪ್ರಾಜ್ಞತೆ ಕೊಟ್ಟರು. ಮತ್ತು ಜಾತೀಯತೆ ಹೋಗಲಾಡಿಸ್ಬೇಕು. ಜಾತೀಯತೆ ಹೋಗಲಾಡಿಸ್ಬೇಕಂತ ಹೇಳಿ ಏನು ಮಾಡಿದರು, ಎಲ್ಲ ಜಾತಿಯವರಿಗೂ ಅವರು ಅನುಕೂಲ ಮಾಡಿಕೊಟ್ರು. ಎಲ್ಲರೂ ಸಮಾನರು ಅಂತ ಹೇಳಿ ಅನುಕೂಲ ಮಾಡಿಕೊಟ್ಟಾಗ ಅವರು ಶರಣರಾದರು. ಅವರು ವಚನಗಳನ್ನು ಬರೆದರು. ಸಮಗಾರ ಹಳೆಯಾದ, ಹಡಪದ ಅಪ್ಪಣ್ಣ ಆದ, ಸಾಕಷ್ಟು ಜನ ಹಿಂಗೆ ಮಡಿವಾಳ ಮಾಚಿದೇವ ಭಾಳ ಜನ ಶರಣರಾದರು, ವಚನಗಳನ್ನು ಬರೆದು ಪರಿಣಿತರಾದರು ಅವರು. ಅದು ಅನುಭವ ಮಂಟಪ ಹೀಗೆ ನಡೆಯುವಾಗ ಈ ಸುದ್ದಿ ದೇಶ ತುಂಬ ಹಬ್ಬಿದೆ. ಹಬ್ಬಿದಾಗ ಕಾಶ್ಮೀರ ರಾಜಾಗ ಅದು ವಿಷಯ ಮುಟ್ತೈತಿ. ಕಾಶ್ಮೀರ ರಾಜ ತನ್ನ ಇದನ್ನ ಅರಿತು ಏನು ಮಾಡ್ತಾನಂದ್ರೆ ರಾಜ್ಯ ತ್ಯಾಗ ಮಾಡ್ತಾನ. ಕಾಶ್ಮೀರ ರಾಜನ ಮಗಳು ರಾಜ್ಯವನ್ನು ಅನುಭವ ಬೇಕಾದಂಗೆ ರಾಜ ಬೇಕಾದಷ್ಟು ಜನ ತನ್ನ ಪರಿಚಾರಕರನ್ನು ಇಟ್ಟುಕೊಂಡು ಬೇಕಾದಂಗೆ ಇರಬಹುದಿತ್ತು. ಅಂಥದ್ರೊಳಗೆ ಅವ ರಾಜ್ಯವನ್ನು ತ್ಯಾಗ ಮಾಡಿ ಬಸವ ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದ ಬಂದು ಮತ್ತೇನು ಕಟ್ಟಿಗೆ ತರಬೇಕು, ಜಂಗಲ್ನಿಂದ ತಂದು ಕಟ್ಟಿಗೆ ಒಡೆದು ಮಾರಿ ಅದರಿಂದ ಉಪಜೀವನ ಮಾಡುವಂಥದ್ದು ಕಾಯಕವನ್ನು ಅವರು ರೂಢಿಸಿಕೊಳ್ತಾರೆ. ಹೀಗೆ ದೇಶದ ಹಲವಾರು ಭಾಗಗಳಿಂದ ಈ ಅನುಭವ ಮಂಟಪಕ್ಕೆ ಸಾಕಷ್ಟು ಜನ ಬರ್ತಾರೆ. ಆಗ ಮುಂದೆ ಏನಾಗುತ್ತಾ ಅಂತಂದ್ರೆ ಇವರು ಏನು ಮಾಡ್ತಾರ, ಈ ಬಸವಣ್ಣವರು ಬ್ರಾಹ್ಮಣರ ಕನ್ಯೆನ ಈ ಹರಿಜನರ ಹೊರಗೆ ಮದುವೆ ಮಾಡ್ತಾರೆ. ಅವಾಗ ಇವತ್ತಿನ ದಿನಮಾನದಾಗ, ಇವತ್ತು ನಾವು 21ನೇ ಶತಮಾನದಾಗ ಇದೀವಿ ಅಂದರೂ ಇನ್ನೂ ಜಾತಿ ಹೋಗಲಾಡ್ಸಕ್ಕೆ ಆಗ್ತಾ ಇಲ್ಲ. ಸಮಾಜದಲ್ಲಿ ಈ ನ್ಯೂನತೆಯನ್ನು ಸರಿಪಡಿಸಕ್ಕೆ ಕಾನೂನು ಐತಿ, ಎಲ್ಲ ಐತಿ, ಏನೂ ಇದ್ರೂ ನಮಗೆ ಇದನ್ನು ಮಾಡೋಕ್ಕಾಗ್ತಾ ಇಲ್ಲ. ಅವಾಗ 12ನೇ ಶತಮಾನದಲ್ಲಿ ಹೆಂಗಿರಬೇಕು? ಅಂಥ ಪರಿಸ್ಥಿತಿಯೊಳಗೆ ಹಿಂಗೆ ಮಾಡಿದಾಗ ಅಲ್ಲಿ ಜನರೆಲ್ಲ ಸೇರಿ ಆ ಬಿಜ್ಜಳನ ಅರಸನಿಗೆ ಈ ಕಂಪ್ಲೇಂಟ್ ಕೊಡ್ತಾರೆ. ಹಿಂಗಾದ್ರೆ ನಮ್ಮದು ನಡೆಯೋದಿಲ್ಲ, ನಮ್ಮ ಮಡಿವಂತಿಕೆ ಹೋಗ್ತೈತಿ, ನಮಗೆ ತೊಂದರೆ ಆಗ್ತೈತಿ ಅಂತ ಹೇಳಿದಾಗ ಅವಾಗ ಬಿಜ್ಜಳ ಅವ್ರ ರಾಜ್ಯವನ್ನು ಬಿಟ್ಟು ಹೊರಗೆ ಹೋಗುವಂಗೆ ಆದೇಶ ಮಾಡಿಬಿಡ್ತಾನೆ ಬಸವಣ್ಣವ್ರಿಗೆ. ಹೋದ್ಮೇಲೆ ಅವರು ಸೀದಾ ಅಲ್ಲಿಂದ ಕುರ್ಲ ಸಮಕ್ಕೆ ಬರ್ತಾರೆ. ಆದರೆ ಮದುವೆಯನ್ನು ಬ್ರಾಹ್ಮಣರು ಕನ್ಯೆಯ ತಂದೆ ತಾಯಿ ಮತ್ತು ವರನ ತಂದೆ ತಾಯಿನ ರಾಜ ಉಗ್ರ ಶಿಕ್ಷೆ ಕೊಡ್ತಾನೆ. ಹೆಂಗೆ ಶಿಕ್ಷೆ ಕೊಡ್ತಾನ ಅಂದ್ರೆ ಆನೆ ಕಾಲಿ ಕಟ್ಟಿ ತನ್ನ ರಾಜ್ಯಕ್ಕೆ ತುಂಬ ಎಳಿಸಿಬಿಡ್ತಾನೆ. ಅವರು ಅಲ್ಲಿ ಮರಣ ಹೊಂದಿಬಿಡ್ತಾರೆ. ಹೀಗಾದಾಗ ಮುಂದೆ ಆ ಕ್ರಾಂತಿ ಆದಾಗ ಆ ವಚನಗಳನ್ನೆಲ್ಲ ಸುಟ್ಟು ಹಾಕಾಕತ್ತದ. ಅಲ್ಲಿ ಜನ ದಂಗೆ ಹೇಳ್ತದೆ. ಅವಾಗ ಕೆಲವು ಅಕ್ಕನಾಗಮ್ಮ ಮತ್ತು ಚನ್ನಬಸವಣ್ಣವರು ಅವನು ಕೆಲವೊಂದು ವಚನಗಳನ್ನು ರಕ್ಷಣೆ ಮಾಡ್ತಾರೆ. ಆ ವಚನಗಳೇ ಇವತ್ತು ನಮಗೆ ಲಭ್ಯವರು. ಎಷ್ಟೋ ವಚನಗಳು ಸುಟ್ಟು ನಾಶವಾಗಿ ಹೋಗಿದ್ದಾವೆ. ಆ ಈ ವಚನಗಳ ಸಾರ ಏನು ಅಂದರೆ ಸಮಾಜವನ್ನು ಸುಧಾರಣೆ ಮಾಡುವುದು. ಸಾಕಷ್ಟು ವಚನಗಳದಾವು. ಎಲ್ಲ ನಮ್ಮ ಜೀವನವನ್ನು ಸುಧಾರಣೆ ಮಾಡಿಕೊಂಡು ನಾವು ಜೀವನ ನಡೆಸುವಂಥ ವಚನಗಳು ಅವು. ತ್ರಿಪದಿಯಲ್ಲಿ ಬಹಳ ವಚನಗಳದಾವು. ವಚನಕಾರರಲ್ಲಿ ಸರ್ವಜ್ಞವರು ಮತ್ತು ಬಸವಣ್ಣವರು ಪ್ರಮುಖರು. ಹೀಗಾಗಿ ಈ ಮುಂದೆ ಏನಾಗ್ತದೆ ಅಂದ್ರೆ
ಬಸವಣ್ಣವರು ಕೂಡಲೇ ಸಮ್ಮುಖ ಬರ್ತಾರೆ, ಅಲ್ಲಿ ಐಕ್ಯ ಆಗಿಬಿಡ್ತಾರೆ. ಬಸವಣ್ಣವ್ರು ಐಕ್ಯ ಆದ್ರೆ ಇವತ್ತು ಕೂಡಲ ಸಂಘದೊಳಗೆ ಐಕ್ಯ ಸ್ಥಳದೊಳಗೆ ಐತಿ. ಅದು ಡ್ಯಾಮ್ನೊಳಗೆ ಮುಳುಗ್ತಿತ್ತು, ಸರ್ಕಾರ ಅದನ್ನು ಉಳಿಸಿ ಎಲ್ಲರಿಗೂ ದರ್ಶನ ಇರಲಿ ಅಂತ ಹೇಳಿ ಅದನ್ನು ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಇಲ್ಲ ಅಂದರೆ ನಮಗೆ ಆ ಸ್ಥಳ ಇವತ್ತು ನೋಡಕ್ಕೆ ನಮಗೆ ಸಿಗ್ತಿರಲಿಲ್ಲ. ಅದಕ್ಕೆ ಇದು ಬಸವಣ್ಣವರ ಚರಿತ್ರೆಯನ್ನು 2 ಮಾತಿನಲ್ಲಿ ಹೇಳಿ ನಾನು ಮಾತು ಮುಗಿಸ್ತೇನೆ. ವಂದನೆ. ಬಸವಣ್ಣನವರ ಜನನ ಮತ್ತು ಅವರ ಸೇವೆ ಅನುಭವ ಜಾತೀಯತೆ ಕುರಿತು ಒಂದೆರಡು ನಮಗೆ ತಿಳಿಸ್ಕೊಟ್ಟಂತ KS ಗುಗ್ಗುರಿ ಅವರಿಗೆ ಧನ್ಯವಾದಗಳು. ಬಸವಣ್ಣವ್ರು ನೋಡ್ರಿ ಎಷ್ಟು ಸರಳ ಮತ್ತು ಸಹಜ, ನಿಮ್ಮ ಮಾತಿನೊಳಗನೆ ವಚನಗಳನ್ನು ರಚಿಸ್ಯಾರ. ತಂದೆ ನೀನು, ತಾಯಿ ನೀನು, ಕಲ್ಲು ನಾಗರ ಕಂದರೆ ಹಾಲೆರೆ ಎಂಬರಯ್ಯ, ಹಿಟದ ನಾಗರ ಕಂದರೆ ಕೊಳ್ಳು ಎಂಬರಯ್ಯ. ಇವೆಲ್ಲ ನಮ್ಮಲ್ಲಿ ಬರ್ತಕ್ಕಂಥ ಸಹಜ ಮತ್ತು ಸರಳ ಮಾತುಗಳಲ್ಲೇ ನಮ್ಮನ್ನ ಎಚ್ಚರಿಸ್ತಿದ್ದಾರೆ ಅವರು. ಹಾಗಾಗಿ ಈಗ ಮುಂದೆ ಅವಕಾಶ ಶ್ರೀ SN ಬಳ್ಳಾರಿ ಗುರುಗಳಿಗೆ. ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಆದಿರ್ತಕ್ಕಂಥ ಯೋಗ ಸಾಧಕರೇ, ಸಮಯದ ಅಭಾವ, ಯಾಕಂದ್ರೆ ಈಗಾಗಲೇ 8 ಗಂಟೆ ಆಗ್ಲಿಕ್ಕತ್ತದ, 7 ಗಂಟೆ ಆಗ್ಲಿಕ್ಕತ್ತದ. ನಮ್ಮದು 7 ಗಂಟೆಗೆ ಮುಗಿಬೇಕಾಗಿರ್ತಕ್ಕಂಥ ಒಂದು ಯೋಗ 1.5 ಗಂಟೆ ಹೆಚ್ಚು ಕಡಿಮೆ ಆಗ್ಬೋದು. ಇವತ್ತು ಭಾಳ ವಿಶೇಷ, ಯಾಕಂದ್ರೆ ಈ ನಾಡಿಗೆ, ಈ ಜಗತ್ತಿಗೆ ಸಮಾನತೆಯನ್ನು ಸಾರಿರ್ತಕ್ಕಂಥ ಬಸವಣ್ಣನವರ ಒಂದು ಜಯಂತಿ ಅಂತಂದ್ರೆ ನಮ್ಮೆಲ್ಲರಿಗೂ ನಿಜವಾಗ್ಲೂ ಭಾಳ ಹೆಮ್ಮೆ ಪಡುವಂಥದ್ದು. ಇವತ್ತು ನಮ್ಮ ದೇಶ, ನಮ್ಮ ಸಂವಿಧಾನ ನಿಂತಿರೋದು ಬಸವಣ್ಣನ ಒಂದು ತತ್ವಗಳ ಅಡಿಯಲ್ಲಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಸಮಾನತೆಯೇ ನಮ್ಮ ಸಂವಿಧಾನದ ಒಂದು ಮೂಲ ಅಂತಕ್ಕಂಥದ್ದು. ನೋಡಿ, 12ನೇ ಶತಮಾನದಲ್ಲೇ ಬಸವಣ್ಣನವರು ಯಾವ ರೀತಿ ಅವರು ಈ ಮಾನವ ಕುಲಕ್ಕೆ ಅವರು ಒಳ್ಳೆಯದನ್ನು ಸಾರಿದರು ಅಂತಕ್ಕಂಥದ್ದು. ಇವತ್ತು ಕೂಡ ಚರಿತ್ರೆಯಲ್ಲಿ ನಾವು ಬಸವಣ್ಣನ ಯಾಕೆ ನೆನೆಸ್ತೀವಿ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆ ಕೊಟ್ಕೋಬೋದು. ಅವರ ಒಂದು ವಚನದಲ್ಲಿ ಬರ್ತದೆ, ಇವನಾರವ ಎಂದೆನಿಸಿದರಯ್ಯ, ನಮ್ಮವ ಅಂತ ಅನ್ರಿ ಅಂತಕೊಂಡು ಹೇಳುವಂಥ ಮಾತು ಎಷ್ಟು ಅರ್ಥ ಐತಿರೋದು. ಒಂದು ಕಡೆ ಬರ್ತದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಲೋಕಸಭೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಅವತ್ತರ ಕಾಲದಲ್ಲಿ ನಿಜಲಿಂಗಪ್ಪರು ಭೇಟಿ ಆಗ್ತಾರಂತೆ. ಭೇಟಿ ಅಂತ ಸಂದರ್ಭದಲ್ಲಿ ನಿಜಲಿಂಗಪ್ಪನವರು ಅಂಬೇಡ್ಕರ್ ಅವರಿಗೆ ಆ ಒಂದು ಪುಸ್ತಕ ಕೊಡ್ತಾರೆ, ಬಸವಣ್ಣನ ಜೀವನ ಚರಿತ್ರೆಯ ಪುಸ್ತಕ ಕೊಡ್ತಾರೆ, ದೊಡ್ಡದಾಗಿರ್ತಕ್ಕಂಥ ಗ್ರಂಥ. ಅದಾಗಿ ಹಲವಾರು ತಿಂಗಳುಗಳಾದ್ಮೇಲೆ ಅಷ್ಟೊಳಗೆ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿರ್ತಾರೆ. ಬೌದ್ಧ ಧರ್ಮ ಜಗತ್ತಿನೊಳಗೆ ಶಾಂತಿ ಮತ್ತು ಸಮಾಧಾನವನ್ನು, ಸಮಾನತೆಯನ್ನು ಸಾರುವಂಥ ಧರ್ಮ ಅಂತ ನಾವು ಹೇಳ್ತೀವಿ. ಆ ನಿಜಲಿಂಗಪ್ಪರು ಭೇಟಿ ಆದಂಥ ಸಂದರ್ಭದಲ್ಲಿ ಆ ಕೊಟ್ಟಿರ್ತಕ್ಕಂಥ ಆ ಒಂದು ಗ್ರಂಥವನ್ನು ಓದಿದ ಮೇಲೆ ಮತ್ತೊಂದು ಸಾರಿ ಭೇಟಿಯಾದಾಗ ಒಂದ ಮಾತು ಹೇಳ್ತಾರೆ ಅಂಬೇಡ್ಕರ್ ಅವರು, ನೀವು ಭಾಳ ಲೇಟಾಗಿ ನನಗೆ ಕೊಟ್ರಿ ಇದು ಬಸವಣ್ಣನ ಗ್ರಂಥವನ್ನು, ಮೊದಲೇ ಕೊಟ್ಟಿದ್ರೆ ನನ್ನ ಇತಿಹಾಸ ಬೇರೆ ಆಗ್ತಿತ್ತು ಅಂತ. ನಾನು ಬೇರೆ ಧರ್ಮಕ್ಕೆ ಹೋಗ್ತಿರ್ಲಿಲ್ಲ. ಆದ್ರೂ ಒಂದು ಬಸವಣ್ಣನನ್ನ ನೀವೆಲ್ಲ ಕರ್ನಾಟಕದವರು, ನೀವು ಒಂದಿಷ್ಟು ಜನ ಅವ್ರು ಕಟ್ಟಿ ಹಾಕೊಂಡ್ಬಿಟ್ಟಿರಿ, ಹೊರಗಡೆನೆ ಬಿಟ್ಟಿಲ್ಲ ನೀವು ಜಗತ್ತಿಗೆ. ಬಹುಶಃ ಬಸವಣ್ಣನ ನೀವು ಏನಾದ್ರೂ ಹೊರಗಡೆ ಬಿಟ್ಟಿದ್ದಾಗಿದ್ರೆ ಇವತ್ತು ಈ ಬಸವ ಧರ್ಮ ಜಗತ್ತಿನ ತುಂಬ ಎಲ್ಲ ಅದು ಪ್ರಚಾರ ಆಗ್ತಿತ್ತು ಅಂತಕ್ಕಂಥ ಮಾತನ್ನು ಸೂಚ್ಯವಾಗಿ ಅಂಬೇಡ್ಕರ್ ಅವ್ರು ಹೇಳ್ತಾರೆ. ಅನ್ನೋದಾದ್ರೆ ಈ ಒಂದು ಬಸವ ಧರ್ಮದಲ್ಲಿ ಇರ್ತಕ್ಕಂಥ ಆ ವಚನಗಳಿರ್ತಕ್ಕಂಥ ಗಟ್ಟಿತನ ಎಂಥದೇ ಇತ್ತು ಅನ್ನೋದನ್ನ ನಾವು ಬೇರೆ ಹೇಳಬೇಕಾಗಿಲ್ಲ. ನಿಜವಾಗ್ಲೂ ಇವತ್ತು ನಮ್ಮ ಈ ಒಂದು ಪತಂಜಲಿ ಯೋಗ ಸಮಿತಿ ವತಿಯಿಂದ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ವೃದ್ಧಣ್ಣ ಉಳುಗಳವರ ಒಂದು ಅಧ್ಯಕ್ಷತೆಯೊಳಗೆ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ನಮ್ಮ ಉಗ್ರಸರ ಆದಿಯಾಗಿ ಎಲ್ಲ ಸಾಧಕರು ಅಧ್ಯಕ್ಷರಾದಿಯಾಗಿ ಎಲ್ಲರೂ ಇವತ್ತು ನಿಜವಾಗ್ಲೂ ಭಾಳ ಹೆಮ್ಮೆ ಪಡುವಂಥದ್ದು ಅಂತಕ್ಕಂಥದ್ದು ಹೇಳ್ತಾ ನಾನು ಹೆಚ್ಚು ಮಾತನಾಡೋದಲ್ಲ. ಬಸವಣ್ಣನವರ ಆದರ್ಶ, ಅವರ ಒಂದು ಮಾರ್ಗದರ್ಶನ ಸಮಾಜ ಮೇಲೆ, ನಿಮ್ಮೆಲ್ಲರ ಮೇಲೆ ಆಗಲಿ ಅಂತಕ್ಕಂಥದ್ದನ್ನು ಹೇಳ್ತಾ, ಇವತ್ತು ಮಹಿಳೆಯರು ಕೂಡ ಸಮಾನತೆ ಐತೆ ಅನ್ನೋದಾದ್ರೆ ಸಂವಿಧಾನದಲ್ಲಿ ಅದನ್ನು ಅಳವಡಿಸಿ ಅನ್ನೋದು ಅದಕ್ಕೆ ಮೂಲ ಕಾರಣ ನೋಡಿ. ಅವತ್ತು 12ನೇ ಶತಮಾನದಲ್ಲಿ ಅನುಭವ ಮಂಟಪ 196,000 ಶರಣರು ಇದ್ರು. ದಿನ ಆ ಮಹಾಮನೆಯಲ್ಲಿ ಅವ್ರಿಗೆ ಪ್ರಸಾದ ಆಗ್ತಿತ್ತು ಅನ್ನೋದಾದ್ರೆ ಅಂತ ಅದ್ಭುತ ರೀ. 196,000 ಶರಣರಿದ್ರು ಅನ್ನೋದಾದ್ರೆ ಇಡೀ ದೇಶ ತುಂಬ ಇರ್ತಕ್ಕಂಥ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಸೌರಾಷ್ಟ್ರದಿಂದ ಬರ್ತಾರೆ. ಇವೆಲ್ಲವನ್ನು ನಾವು ಇತಿಹಾಸ ಓದ್ಬಿಟ್ರೆ ಒಂಥರ ರೋಮಾಂಚನ ಆಗ್ತದೆ. ಅವಾಗ ಹಂಗಿತ್ತ ಅಂತ ಬಸವಣ್ಣನವರು ಈಗಾಗಲೇ ಸರ್ ಹೇಳಿದ್ರು, ಏನು ಅವತ್ತಿನ ಕಾಲದಲ್ಲಿ ಅವರು ಸಾಮಾನ್ಯತೆಗಾಗಿ ಜಾತೀಯತೆ ಹೋಗ್ಬೇಕಂತಕ್ಕಂಥದ್ದನ್ನ ಅವ್ರು ಅಂತರ್ಜಾತಿ ವಿವಾಹ ಮಾಡಿದ್ರು. ಇವತ್ತು ಸಂವಿಧಾನದಲ್ಲಿ ಅದನ್ನು ಅಳವಡಿಸಿದಾರೆ. 12ನೇ ಶತಮಾನದಲ್ಲ ಬಸವಣ್ಣ ಮಾಡಿದ್ರು. ನಿಜವಾಗ್ಲೂ ನಾವು ಅದನ್ನ ಹೆಂಗೆ ಅದನ್ನ ಸಮರ್ಥ ಮಾಡ್ಕೋಬೇಕು ಗೊತ್ತಾಗುತ್ತಲ್ಲ.
ಅಂದ್ರೆ ಅವರ ದೂರದೃಷ್ಟಿ ಅಂತ ಇತ್ತು ಅನ್ನೋದು ಸಾಕ್ಷಿ. ಮುಂದೆ ಆತನ ಅಂತ್ಯ ಹೇಗಾತು ಅನ್ನೋದ್ರ ಬಗ್ಗೆ ಕೂಡ ಅದು ಬಹಳ ದುರಂತ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಏನಾಗಲಿ ಇವತ್ತು ಬಸವಣ್ಣನವರ ಒಂದು ಆಶೀರ್ವಾದ ನಮ್ಮ ನಿಮ್ಮ ಮೇಲೆ ಆಗಲಿ ಅಂತಕ್ಕಂಥ ಮಾತನ್ನ ಮಾತಾಡ್ತೀನಿ. ಈಗ ಶ್ರೀ ರುದ್ರಣ್ಣ ಗೊಳಗೊಳವರಿಂದ ಒಂದೆರಡು ನುಡಿ. ಓಂ. ಇವತ್ತಿನ ಈ ಪವಿತ್ರವಾಗಿರ್ತಕ್ಕಂಥ ದಿನದ ಬಸವ ಜಯಂತಿ ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ, ಎಲ್ಲ ಯೋಗ ಸಾಧಕ ಬಂಧುಗಳೇ, ಪೂಜ್ಯ ತಾಯಿಯರು, ತಮ್ಮೆಲ್ಲರಿಗೂ ಕೂಡ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ನಮ್ಮ ಗುಗ್ರಿಯವರು ಯಾವ ವಿಷಯನೂ ಕೂಡ ಬಿಟ್ಟಿಲ್ಲ. ಸಮಗ್ರವಾಗಿ ಬಸವಣ್ಣನವರ ಚರಿತ್ರೆಯನ್ನು ಮತ್ತು ಅದರ ಮಹತ್ವವನ್ನು ಹಿರಿಯರಾದ ಬಳ್ಳಾರಿ ಗುರುಗಳು ಗುಗ್ರಿಯವರು ನಮಗೆ ತಿಳಿಪಡಿಸಿದ್ದಾರೆ. 12ನೇ ಶತಮಾನದಲ್ಲಿನೇ ಒಂದು ಮಾದರಿಯಾಗಿರ್ತಕ್ಕಂಥ ಸಂಸತ್ತನ್ನು ರಚಿಸಿ, ನೋಡ್ರಿ ಬಸವಣ್ಣನವ್ರಿಗೆ ಎಷ್ಟು ದೂರದೃಷ್ಟಿ ಇತ್ತು ಅಂತ ಹೇಳಿದ್ರೆ, ಸಮಾನತೆ, ಮುಖ್ಯವಾಗಿ ಸಾಮಾಜಿಕ ಈ ಅಸಮಾನತೆಯನ್ನು ಹೋಗಲಾಡಿಸುವಂಥ ನಿಟ್ಟಿನೊಳಗೆ ಅವರ ಒಂದು ಆಸ್ಥಾನದೊಳಗೆ ಪ್ರತಿಯೊಂದು ಸಮುದಾಯದ ದಾರ್ಶನಿಕರನ್ನ ಅಲ್ಲಿ ಸ್ಥಾನವನ್ನು ಕೊಟ್ಟು ಆ ಸಮುದಾಯದ ಏಳಿಗೆಗಾಗಿ ಅವರನ್ನು ಅಲ್ಲಿ ಗೌರವಿಸಿ ಆ ಒಂದು ಸಂದೇಶವನ್ನು ವಿಶ್ವದಾದ್ಯಂತ ಪ್ರಚಾರ ಮಾಡಿರ್ತಕ್ಕಂಥ ಜೊತೆಗೆ ಅವರು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಅಂತ ಹೇಳಿದ್ರೆ ಜ್ಞಾನ ದಾಸೋಹ ಮತ್ತು ಈ ಸಮಾನತೆಯ ಒಂದು ಏನು ಸಂಕೇತವನ್ನು ಪ್ರತಿಬಿಂಬಿಸ್ತಕ್ಕಂಥದ್ದು ಅವರ ಒಂದು ಅವರ ಜೀವಿತಾವಧಿಯೊಳಗೆ ನಾವೆಲ್ಲರೂ ನೋಡ್ತೀವಿ. ಬಹುಶಃ ಈ ಅಂಶಗಳು ಸಾರ್ವಕಾಲಿಕವಾಗಿಯೂ ಕೂಡ ಈ ವಿಶ್ವ ಅದನ್ನು ಅನುಸರಿಸ್ಕೊಂಡು ಹೋಗ್ತಕ್ಕಂಥ ಅಂಶಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಅವರ ಪ್ರತಿಯೊಂದು ವಚನದೊಳಗೂ ಕೂಡ ಬದುಕನ್ನು ಹೇಗೆ ಸಾಧಿಸಬೇಕು, ಜೀವನವನ್ನು ನಾವು ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಲ್ಲರೊಂದಿಗೆ ಯಾವ ರೀತಿ ಬದುಕಬೇಕು, ನಮ್ಮ ಬದುಕಿನ ಒಂದು ಮೋಕ್ಷವನ್ನು ಪಡಿಬೇಕಾಯ್ತಂತಂದ್ರೆ ಯಾವ ರೀತಿಯಾಗಿ ಆನಂದಮಯವಾಗಿ ಇರಬೇಕು ಅನ್ನುವಂಥ ನಿಟ್ಟಿನೊಳಗೆ ಪ್ರತಿಯೊಂದು ಹಂತದೊಳಗೆ ಜೀವನದ ಮೌಲ್ಯಗಳನ್ನು ತುಂಬತಕ್ಕಂಥದ್ದು, ಜೀವನಕ್ಕೆ ಆ ಬದುಕನ್ನು ಸಾಗಿಸ್ತಕ್ಕಂಥ ರೀತಿಯೊಳಗೆ ಅವರ ಕೊಡಮಾಡಿರ್ತಕ್ಕಂಥ ಏನು ವಚನಗಳ ಮೂಲಕ ಈ ಸಮಾಜವನ್ನು ತಿದ್ದತಕ್ಕಂಥ ವಿಚಾರಗಳು ನೋಡ್ರಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಆತನೆಂತೊಲಿವನಯ್ಯ ನಮ್ಮ ಕೂಡಲ ಸಂಗಮ ದೇವ. ಅಂದ್ರೆ ನಮ್ಮ ನಡೆನುಡಿಗಳು ಹೇಗಿರಬೇಕು ಅಂದ್ರೆ ತಿದ್ದತಕ್ಕಂಥ ಒಂದು ನೋಡ್ರಿ, ಎಷ್ಟು ಸೂಕ್ಷ್ಮವಾಗಿ ಮನಸ್ಸಿನ ಆಳಕ್ಕೆ ಹೋಗಿ ಆ ಮನಸ್ಸಿನ ಆಳವನ್ನ ನಾವು ಯಾವ ರೀತಿ ಬದಲಾವಣೆ ಮಾಡಬೇಕು. ಈಸ್ ಎ ಡಾಕ್ಟರ್ ಅಂತ ಹೇಳ್ತೀವಿ. ನಮ್ಮ ಮನಸ್ಸಿನ ಅಂತರಾತ್ಮದಲ್ಲಿ ಏನು ನಡೀತದೆ ಅದನ್ನ ಯಾವ ರೀತಿ ಬದಲಾವಣೆ ಮಾಡಬೇಕು ಅನ್ನುವಂತ ತಿದ್ದತಕ್ಕಂಥ ಒಂದು ಭಾವ ಆ ದಾರ್ಶನಿಕರಿಗೆ ಇತ್ತು. ಮತ್ತೆ ಮಹಿಳೆಯರಿಗೆ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆಯ ಸಂದೇಶವನ್ನು ಕೊಟ್ಟು ತನ್ನ ಆಸ್ಥಾನದಲ್ಲಿ ಅವ್ರನ್ನೆಲ್ಲರನ್ನು ಇರಿಸ್ಕೊಂಡು ಅವ್ರ ಮೂಲಕ ಈ ಜಗತ್ತನ್ನು ತಿದ್ದತಕ್ಕಂಥ ಒಂದು ಯೋಚನೆಗಳಿದೆಯಲ್ಲ, ಬಹುಶಃ ಬಹಳ ವಿಸ್ತಾರವಾಗಿ ವಿಶಾಲವಾಗಿರ್ತಕ್ಕಂಥ ಒಂದು ಯೋಚನೆ ಅವರು. ಹಾಗಾಗಿನೇ ಏನು ವಿಶ್ವದ ಮೊಟ್ಟ ಮೊದಲನೇ ಸಂಸತ್ತು ಅಂತ ಹೇಳ್ತೀವಿ ನಾವು. 12ನೇ ಶತಮಾನದ ಏನು ದಾರ್ಶನಿಕರ ಶರಣರ ಒಂದು ಸಂಸತ್ತಿತ್ತು, ಅದು ವಿಶ್ವದ ಮೊಟ್ಟ ಮೊದಲನೆಯ ಮಾದರಿಯ ಸಂಸತ್ತು. ಬರೀ ಹಾಗೆ ಸಂಸತ್ತಲ್ಲ, ಮಾದರಿಯಾಗಿರ್ತಕ್ಕಂಥ, ಇದು ಸರ್ವಕಾಲಿಕವಾಗಿಯೂ ಕೂಡ
ಎಲ್ಲರೂ ಒಪ್ಕೊಳ್ತಕ್ಕಂಥ ಒಂದು ಸಂಸತ್ತು ಅನ್ನುವಂಥದ್ದು. ಆ ಹಿನ್ನೆಲೆಯೊಳಗೆ ಇವತ್ತು ನಾವು ಬಸವ ಜಯಂತಿಯನ್ನು ಆಚರಣೆ ಮಾಡೋದ್ರ ಮೂಲಕ ಅವರ ತತ್ವ ಸಿದ್ಧಾಂತಗಳನ್ನು ನಿಜವಾಗ್ಲೂ ನಾವು ಅಳವಡಿಸ್ಕೊಂಡಿದ್ದೇ ಆಯಿತು ಅಂತ ಹೇಳಿದ್ರೆ ನಾವೇನೋ ಸದೃಢವಾದಂಥ ದೇಶ, ಸ್ವಸ್ಥವಾಗಿರ್ತಕ್ಕಂಥ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಆ ಹಿನ್ನೆಲೆಯೊಳಗೆ ಅವರ ಎಲ್ಲರ ವಿಚಾರಗಳನ್ನು ನಾವು ಆರಿಸ್ಕೊಂಡು ಮತ್ತು ಅದನ್ನೇ ಸಂವಿಧಾನದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮಾಡಿದ್ದು. ಅಂದರೆ ಒಂದು ಲಿಖಿತ ರೂಪದೊಳಗೆ ನಮಗೆ ಆ ಸಂವಿಧಾನದಲ್ಲಿನೂ ಕೂಡ ಆ ಸಮಾನತೆಯನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಎಲ್ಲ ದಾರ್ಶನಿಕರು ಕೂಡ ಈ ಸಂದೇಶವನ್ನು ನಮ್ಮ ದೇಶದಲ್ಲಿ ಸಾರಿದ್ದಾರೆ. ಅಂತ ಮಹತ್ತರವಾಗಿರ್ತಕ್ಕಂಥ ಸಂದೇಶಗಳನ್ನು ನಾವು ಅಳವಡಿಸ್ಕೊಳ್ಳೋಣ. ಇದ್ರ ಜೊತೆಗೆ ನಮ್ಮ ದೇಶದಲ್ಲಿ ಇನ್ನೂ ಒಂದು ಆಚರಣೆ, ನಂದಿಯ ಒಂದು ಮೆರವಣಿಗೆಯನ್ನು ಕೂಡ ಇವತ್ತು ನಾವು ಮಾಡ್ತೀವಿ. ಈ 1.5 ತಿಂಗಳ ಹಿಂದೆ ನಮ್ಮ ಬಸವನ ಬಾಗೇವಾಡಿ ಒಳಗೆ ಸುಮಾರು 1,000 ನಂದಿ ಯಾತ್ರೆಯನ್ನ ನಮ್ಮ ಕನ್ನೇರಿ ಶ್ರೀಗಳ ಒಂದು ನೇತೃತ್ವದಲ್ಲಿ ಅಲ್ಲಿ ಮೊದಲನೇ ಒಂದು ನಂದಿ ಯಾತ್ರೆಯನ್ನ ಅಲ್ಲಿ ಮಾಡಿದ್ವಿ. ಸೊ ಕಾರಣ ಏನಂತ ಹೇಳಿದ್ರೆ ಬಸವಣ್ಣನನ್ನು ಕೂಡ ನಾವು ನಂದಿಯನ್ನು ಕೂಡ ಪೂಜಿಸ್ತಕ್ಕಂಥದ್ದು ಹಿಂದ್ಲಿದ್ದ ನಮ್ಮ ಒಂದು ಪರಂಪರೆ. ಇವತ್ತಿನ ದಿವಸ ನೀವೆಲ್ಲರೂ ಎಲ್ಲೆಲ್ಲಿ ನೋಡ್ತೀರಿ ಬಸವಣ್ಣನ ಒಂದು ಇದನ್ನ ಮೆರವಣಿಗೆಗಳನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿನೂ ಕೂಡ ನಾನು ಒಂದು ಅಂಶವನ್ನು ಹೇಳೋದೇನಂತ ಹೇಳಿದ್ರೆ, ಇವತ್ತು ಗೋಮಾತೆಗೆ ಎಷ್ಟು ಪವಿತ್ರತೆ ಇದೆಯೋ ಅಷ್ಟೇ ನಂದಿಗೂ ಕೂಡ ಪವಿತ್ರತೆ ಇದೆ. ನಂದಿ ಇದ್ರೇನೆ ಗೋಮಾತೆ, ಗೋಮಾತೆ ಇದ್ರೇನೆ ನಂದಿ. ಈ ದೇಶದ ನಿಜವಾದಕ್ಕಂತ ಸಂಪತ್ತು ಈ ಗೋಮಾತೆ ಮತ್ತು ನಂದಿ ಅಂತ ಹೇಳ್ಬೋದು. ಹಾಗಾಗಿ ನಾವೀಗ ನಂದಿ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ. ಬಹುಶಃ ಗದಗಿನೊಳಗೆ ಮುಂದಿನ ದಿನಮಾನದೊಳಗೆ ನಂದಿ ಯಾತ್ರೆನೂ ಆಗ್ತದೆ. ಅಲ್ಲಲ್ಲ, ನಾನು ದೊಡ್ಡ ಪ್ರಮಾಣದೊಳಗೆ ಸುಮಾರು 1,000ಕ್ಕಿಂತ ಹೆಚ್ಚು ಇದನ್ನು ನಂದಿಗಳನ್ನು ಸೇರಿಸಿ ಮಾಡುವಂತ ಕಾರ್ಯಕ್ರಮ ಯೋಜನೆ ಇದೆ. ಇತ್ತೀಚೆಗೆ ತಾವು ಗಮನಿಸಿರ್ಬೋದು, ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದ ಅಕ್ಷಯ್ ಅಳ್ವಾ ಅನ್ನುವಂತ ಒಬ್ಬರು ನೇತೃತ್ವದೊಳಗೆ ಈಗ 2 ದಿವಸದಿಂದ ಗದಗ್ನೊಳಗೆ ಗೋಮಾತೆ ಮತ್ತು ನಂದಿಯ ಒಂದು ಉಚಿತವಾಗಿರ್ತಕ್ಕಂಥ ವಿತರಣೆ ಕಾರ್ಯಕ್ರಮ ಮಾಡಿದ್ರು. ಸೌರಾಷ್ಟ್ರ ಎಂಟರ್ಪ್ರೈಸಸ್ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದ ಒಂದು ಟ್ರಸ್ಟದ ವತಿಯಿಂದ. ಕಾರಣ ಏನಂದ್ರೆ, ಸಣ್ಣ ಸಣ್ಣ ರೈತರು ಈಗೇನು ಗೋ ಆಧಾರಿತ ಕೃಷಿಯನ್ನು ಬಿಟ್ಟು ಟ್ರಾಕ್ಟರು ಇನ್ನಿತರ ಇದಕ್ಕೆ ಹೋಗ್ತಾ ಇದ್ದಾರೆ. 1 ಎಕರೆ 2 ಎಕರೆ ಇರ್ತದೆ, ಅವರು ಸಾಲ ಸೂಲ ಮಾಡಿ ಟ್ರ್ಯಾಕ್ಟರ್ ತಗೊಂಡು ಕೃಷಿ ಮಾಡ್ತಾ ಇದ್ದಾರೆ. ಆ ಸಾಲ ತೀರಿಸ್ಲಿಕ್ಕೆ ಆಗ್ಲಾರ್ದೇ ಆ ಟ್ರ್ಯಾಕ್ಟರ್ ಎಳ್ಕೊಂಡು ಹೋಗ್ತಾರೆ. ಆ ಇರೋ 1-2 ಎಕರೆ ಹೊಲನೂ ಮಾರ್ಕೊಂಡು ಬೀದಿಗೆ ಬರುವಂತ ಪರಿಸ್ಥಿತಿ ಇವತ್ತು ನಮ್ಮ ರೈತರು ತಿಳುವಳಿಕೆ ಇಲ್ಲದೇ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಆ ಚಿಕ್ಕ ಹಿಡುವಳಿದಾರರಿಗೆ ತಮ್ಮ ವ್ಯವಸಾಯಕ್ಕೆ ಬೇಕಾಗುವಂತಹ ಆ ನಂದಿಯನ್ನ ಗೋಮಾತೆಯನ್ನ ಸಾಕ್ಲಿ ಅನ್ನುವಂತಹ ದೃಷ್ಟಿಯಿಂದ ಮಲೆನಾಡ ಗಿಡ್ಡ ತಳಿಯನ್ನ ನಾವು ಈಗ ಕೃಷಿ ಆಶ್ರಮದ ಪರಿಕಲ್ಪನೆಯೊಳಗೆ ಇಡೀ ರಾಜ್ಯಾದ್ಯಂತ ಈ ಕೆಲಸ ನಡೀತಾ ಇದೆ. ಈಗಾಗಲೇ ನಮ್ಮ ಸಂಘಟನೆಯಿಂದ 150ಕ್ಕೂ ಹೆಚ್ಚು ಈ ಗೋಮಾತೆ ಮತ್ತು ನಂದಿಯನ್ನ ಕೊಡ್ಮಾಡ್ತಕ್ಕಂಥ ಕೆಲಸ ಈಗಾಗಲೇ ಆಗಿದೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ತರ್ತಾ ಇದು ಮುಂದುವರಿತದೆ. ಆ ಅಳ್ವಾ ಅವರು ಈಗಾಗಲೇ ಸುಮಾರು 3,600 ಇಂತಹ ತಳಿಗಳನ್ನ ಕಳೆದ 6 ವರ್ಷದೊಳಗೆ ಈ ರಾಜ್ಯದಲ್ಲಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಗೋ ಆಧಾರಿತ ಕೃಷಿಯನ್ನ ಮಾಡಿ ಸಾವಯವ ಕೃಷಿಯನ್ನ ಅಳವಡಿಸ್ಕೋಬೇಕನ್ನುವಂಥ ನಿಟ್ಟಿನೊಳಗೆ ಈ ಕಾರ್ಯಕ್ರಮ. ಹಾಗಾಗಿ ಅಂತಹ ಈ ಭೂತಾಯಿಯನ್ನ ಬಹಳ ಫಸಲಾಗಿ ಬೆಳೀತಕ್ಕಂಥ ಕಾರಣವಾದಂತಹ ನಂದಿ ಮತ್ತು ಗೋಮಾತೆಗೂ ಕೂಡ ನಾನು ಈ ಸಂದರ್ಭದಲ್ಲಿ ಗೌರವವನ್ನು ಅರ್ಪಿಸಿ, ಇವತ್ತಿನ ಪತಂಜಲಿ ಯೋಗ ಸಮಿತಿಯವರು ಎಲ್ಲ ಸಂಘಟನೆಗಳ ಜೊತೆಗೂಡ್ಕೊಂಡು ಬಹಳ ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿರತಕ್ಕಂಥವ್ರಿಗೆ
ಇದಕ್ಕೆ ಕಾರಣೀಕರ್ತ ಭಾಳ ಪ್ರಾರಂಭದೊಳಗೆ ನಮ್ಮ ಕಾಡಪ್ಪನವರ ಅಕ್ಕರು ಭಾಳ ಸುಶ್ರಾವ್ಯವಾಗಿ ಬಸವಣ್ಣನ ಒಂದು ಗೀತೆಯನ್ನು ಕೊಟ್ಟು ಮಾಡಿದರು. ನಮ್ಮ ಶೋಭಾಕ್ಕಂತೂ ನಿರಂತರ ಯೋಗವನ್ನು ನಾವೆಲ್ಲರೂ ಏನು ಕಲಿಬೇಕಂತ ಹೇಳಿದ್ರೆ, ಇಲ್ಲಿ ಯೋಗಕ್ಕೆ ಬಂದೀವಿ ಅಂತ ಹೇಳಿದ್ರೆ ಇದರಿಂದ ಒಂದಿಷ್ಟು ಮಾನಸಿಕ ನೆಮ್ಮದಿಯನ್ನು, ನಮ್ಮಲ್ಲಿ ಇರ್ತಕ್ಕಂಥ ಈ ತೊಳಲಾಟಗಳನ್ನು ದೂರ ಇಡಬೇಕು. ಯಾರೋ ಏನೋ ಅಂದರು, ಯಾರೋ ಏನೋ ನಾನು ಕರೀಲಿಲ್ಲ, ಯಾರೋ ಏನೋ ಮಾಡಲಿಲ್ಲ, ನಂದು ಹೆಸರು ಬರಲಿಲ್ಲ, ನಂದು ಇದಾಗಲಿಲ್ಲ, ಇವೆಲ್ಲ ನಗಣ್ಯ. ಅವು ನಾನು ಏನು ಮಾಡಬೇಕಾಗಿದೆ, ನಾನು ಎಲ್ಲರ ಜೊತೆಗೂ ಆನಂದಮಯವಾಗಿ ಬದುಕ್ತಕ್ಕಂಥದ್ದನ್ನು ಈ ಯೋಗದ ಮೂಲಕ ಎಲ್ಲರೂ ಕೂಡಿ ಇರತಕ್ಕಂಥದ್ದು. ಯೋಗ ಅಂದರೆ ಅದು ಕೂಡಿ ಇರೋದು. ಸೊ ಈ ರೀತಿ ಒಳಗೆ ನಾವು ಈ ಬದಲಾವಣೆಗಳನ್ನು ನಮ್ಮಲ್ಲಿ ಬಂದಾಗ ಮಾತ್ರ ಇಲ್ಲಿಗೆ ಬಂದದ್ದಕ್ಕೆ ಸಾರ್ಥಕ ಆಗ್ತದೆ. ಇಲ್ಲಾಂದರೆ ಬರೇ 10 ಜೋಡಿ 11 ಬಂದೆ ಹೋದೆ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆಗಳು, ಅದು ಈ ವ್ಯವಸ್ಥೆಗೆ ಹೌದಪ್ಪ ಇವರು ಗೌರವಯುತವಾಗಿ ಈ ಬದಲಾವಣೆಯ ಮೂಲಕ ತಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದಾರೆ ಅನ್ನುವಂಥ ರೀತಿಯೊಳಗೆ ನಮ್ಮ ಒಂದು ಇರುವಿಕೆ ಇರಬೇಕು ಅನ್ನುವಂಥ ಮಾತನ್ನು ಕೂಡ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು 4 ಮಾತುಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರಿಗೆ ಸಂಘಟಕರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಇದ್ದೇನೆ. ಓಂ. ಹನ್ನೆರಡನೇ ಶತಮಾನದಲ್ಲಿನೇ ಮಾದರಿಯಾದಂಥ ಸಂಸತ್ತನ್ನ ರಚಿಸಿ, ಅನುಭವ ಮಂಟಪವನ್ನು ರಚಿಸಿ ಬಸವಣ್ಣನವರಿಗೆ ಆ ಹಿರಿಮೆ ಆ ಬಸವಣ್ಣವರಿಗೆ ಹೋಗ್ತದೆ. ಹಾಗೂ ಅವ್ರು ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ರಂದ್ರೆ ಒಂದು ವಚನ ಅದಕ್ಕೆ ಸೂಕ್ತ ಅನಿಸ್ತೈತೆ. ಲೋಕದ ಡೊಂಕು ನೀವೇಕೆ ತಿದ್ದುವಿರಯ್ಯ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನವ ಸಂತೈಸಿಕೊಳ್ಳಿ. ಅಂದ್ರೆ ಮೊದಲು ನಾನು ಸುಧಾರಣೆ ಆಗ್ಬೇಕು. ನಾನು ಇಲ್ಲಿ ಬಂದಿನಿ ಅಂದಮೇಲೆ ಯಾವುದೇ ನನ್ನಿಂದ ಏನ್ ಸೇವೆ ಇದೆ ಅದನ್ನ ಮಾತ್ರ ಕೊಡೋದಕ್ಕೆ ಪ್ರಯತ್ನ ಮಾಡ್ಬೇಕೆ ಹೊರತು ಇಷ್ಟು ಸಣ್ಣ ಸಣ್ಣ ವಿಷಯಕ್ಕೆ ಗಲಭೆಗಳಾಗ್ಲಿ ಮಾನಸಿಕ ತೊಂದರೆಗಳನ್ನಾಗ್ಲಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅನ್ನೋದನ್ನ ಸೂಕ್ಷ್ಮವಾಗಿ ನಮಗೆ ತಿಳಿಸಿದಂತ ಅಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಶ್ರೀ ಬಸವರಾಜ್ ಹಿರೇಮಠಿ ಅವರಿಂದ ಒಂದೆರಡು ನುಡಿಗಳು. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಹಾಗೂ ಇಂದಿನ ದಿನ ಮತ್ತೊಮ್ಮೆ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಕೋರುತ್ತೇನೆ. ಇಲ್ಲಿವರೆಗೆ ನಮ್ಮ ಹಿರಿಯರು ಸಮಗ್ರವಾಗಿ ಎಲ್ಲ ರೀತಿಯಿಂದ ಬಸವಣ್ಣನ ಬಗ್ಗೆ ಏನು ಹೇಳಬೇಕು ಎಲ್ಲದನ್ನು ಹೇಳಿದ್ದಾರೆ. ಅದಕ್ಕೆ ನಾವೇನು ನೋಡ್ಬೇಕು, ಇಲ್ಲಿ ಅವರ ಬಸವಣ್ಣ ಹಾಕಿಕೊಟ್ಟಂತ ಒಂದು ಮಹಾನ್, ಅವರು ಸಮಾಜ ಸುಧಾರಕರು ಮತ್ತು ತತ್ವಜ್ಞಾನಿಗಳು ಕೂಡ ಆಗಿದ್ದರು. ಅವರ ಚಿಂತನೆಗಳನ್ನು ಮತ್ತು ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವೆಲ್ಲರೂ ಮುನ್ನಡೆದ್ರೆ ನಮ್ಮ ಜೀವನ ಕೂಡ ಬಹಳ ಸಾರ್ಥಕ ಆಗ್ತದಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಏನೋ ಒಂದು ಮಾರ್ಗದರ್ಶನ ನಮಗೆ ತೋರ್ಸ್ಯಾರ, ಆ ಮಾರ್ಗದರ್ಶನ ನಾವೆಲ್ಲರೂ ಮುನ್ನಡೆಯೋಣ. ಹಾಗೂ ಈಗ ಮುನ್ನಡೆಯುತ್ತಾ ನಮ್ಮ ಎಲ್ಲರೂ ಅವರ ಒಂದು ವಿಚಾರಧಾರೆಗಳನ್ನು ನಮ್ಮ ಮನೆಗಳಲ್ಲಿ ಬಿತ್ತರಿಸಿ ಎಲ್ಲರೂ ಸಾಗೋಣ ಅಂತ ಹೇಳಿ ನಾನು ಒಂದೆರಡು ನುಡಿಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನ ನಾವೆಲ್ಲ ಪಾಲಿಸೋಣ ಅಂತ ಹೇಳಿದಂತ ಬಸವರಾಜ್ ಹಿರೇಮಠ ಅವರಿಗೆ ಧನ್ಯವಾದಗಳು. ಈಗ ಶ್ರೀ ಪ್ರಮೋದ್ ಬೇಲಿ ಅವರಿಂದ ಒಂದೆರಡು ನುಡಿಗಳು. ವೇಳೆಯ ಅಭಾವದಿಂದ ಅವ್ರು ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ. ಮೇರ್ವಾಡಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಕ್ಲಾಸ್ನಾಗ ವಚನಗಳನ್ನ ಹೇಳ್ತಾ ಶುಭಾಶಯಗಳನ್ನ ಆಲ್ರೆಡಿ ತಿಳಿಸ್ಬಿಟ್ಟಿದ್ದಾರೆ ಅವರು. ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಕೊನೆಯದಾಗಿ ಒಂದೇ ಒಂದು ವಿಷಯ, ಏನು ಅಕ್ಷಯ ತೃತೀಯದ ಸ್ವಲ್ಪ ವಿಶೇಷತೆಗಳನ್ನ ಒಂದೇ ನಿಮಿಷದಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ ನನಗೆ ಗೊತ್ತಿದ್ದಷ್ಟು. ಈ ತ್ರೇತಾಯುಗ ಪ್ರಾರಂಭವಾದಂತ ದಿನ ಅಕ್ಷಯ ತೃತೀಯ. ವೇದವ್ಯಾಸರು ಗಣಪತಿಗೆ ಮಹಾಭಾರತವನ್ನ ಬರೆಯಲಿಕ್ಕೆ ಪ್ರಾರಂಭಿಸಿದ ದಿನ ಅಕ್ಷಯ ತೃತೀಯ. ಆಮೇಲೆ ಭಗೀರಥ ಗಂಗಾ ಮಾತೆಯನ್ನ ಭೂಮಿಗೆ ಕರೆತಂದಂತ ದಿನ ಇದು ಅಕ್ಷಯ ತೃತೀಯ. ಶಂಕರಾಚಾರ್ಯರು ಶಂಕರಧಾರ ನಾಮಾವಳಿಯನ್ನ ರಚಿಸಿದಂತ ದಿನ. ಈಗ ಮುಂದೆ ಅವಕಾಶ
ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣ ಶ್ರೀ ಗುರಿಯಪ್ಪ ಮಡಿವಾಳ ಇವರು. ಎಲ್ಲರಿಗೂ ಬೆಳಗಿನ ಜಾವದ ಶುಭಾಶಯಗಳು. ವಿಶ್ವಗುರು ಸಮಾಜ ಸುಧಾರಕ ಬಸವಣ್ಣವರ ಜಯಂತಿಯ ಪ್ರಯುಕ್ತ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯೋಗ ಶಿಕ್ಷಕರೇ, ಯೋಗ ಸಾಧಕರೇ, ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಇಂದು ನಾವು ಬಸವಣ್ಣ ಜಯಂತಿ ಬಗ್ಗೆ 2 ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಬಸವಣ್ಣವರು ವಚನಗಳ ಮೂಲಕವೇ ಜ್ಞಾನ ದಿವಿಗೆಯನ್ನು ಹಚ್ಚಿದ ವಿಶ್ವಗುರುಗಳವರು. ಅವರು ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅಣ್ಣರಿಗೆ ಅಸಹ್ಯ ಬೇಡ, ತನ್ನ ಬಣ್ಣಿಸಬೇಡ, ಎದುರು ಹೇಳಲೇಬೇಡ, ಇದೇ ಅಂತರಂಗದ ಸುದ್ದಿ, ಇದೇ ಬಹಿರಂಗದ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವ ಎಂದು ಪರಿಯೆಂದು ವಚನಗಳನ್ನು ಸಾರಿದ್ದಾರೆ. ಇದರ ಅರ್ಥ ಬಹಳ ಅರ್ಥವಾಗಿದೆ. ಬಸವಣ್ಣವರು 12ನೇ ಶತಮಾನದಲ್ಲಿ 1134ರಲ್ಲಿ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಇಂಗಳೇಶ್ವರ ಊರಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಮಾದರಸ, ತಾಯಿ ಹೆಸರು ಮಾದಲಾಂಬಿಕೆ ಅಂತ. ಇವರಿಗೆ 8ನೇ ವಯಸ್ಸಿನಲ್ಲಿಯೇ ಜನಿವಾರ ಕಟ್ಟಲು ಹೋದಾಗ, ಇಲ್ಲ ನನಗೆ ಜನಿವಾರ ಕಟ್ಟಲು ಬೇಡ, ನನಗಿನ ದೊಡ್ಡವಳಾದ ಅಕ್ಕ ನಾಗಮ್ಮ ಇದ್ದಾಳೆ, ಮಹಿಳೆಯರಿಗೆ ಅಕ್ಕನಿಗೆ ಕಟ್ಟು ಅಂತ ತಿಳಿಸ್ತಾ ಇದ್ದಾರ. ಆಗ ಮಹಿಳೆಯರಿಗೆ ಕಟ್ಟಲಿಕ್ಕೆ ಬರುವುದಿಲ್ಲ, ಪುರುಷರಿಗೆ ಕಟ್ಟಬೇಕಂತ ಹೇಳ್ತಾ ಇದ್ದಾರ. ಅದನ್ನ ವಿರೋಧಿಸಿ ಕಾಟ ಅವರು ಎಲ್ಲರೂ ಮಹಿಳೆಯರು ಪುರುಷರು ಸಮಾನತೆ ಇರಬೇಕು, ಭೇದ ಭಾವ ಮಾಡಬಾರದು ಅಂತ ತಿಳ್ಕೊಂಡು ಅವರು ವಿರೋಧಿಸಿ ಅವರು 12ನೇ ವಯಸ್ಸಿನಲ್ಲಿಯೇ ಊರನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಹೋಗಿ ಅಲ್ಲಿ 12 ವರ್ಷಗಳ ಅಧ್ಯಯನ ಮಾಡ್ತಾ ಇದ್ದಾರಂತ. ಅಧ್ಯಯನ ಮಾಡಿದ ನಂತರ ಅವರು ದೇವರು ಎಲ್ಲಿ ಇಲ್ಲ, ದೇವರು ನಮ್ಮೊಳಗೆ ಇದ್ದಾನೆ, ಸುಳ್ಳು ಹೇಳುವುದು, ಕೊಲೆ ಮಾಡುವುದು, ಪ್ರಾಣಿ ಬಲಿ ಮಾಡಬಾರದಂತ ತಿಳಿಸ್ತಾ ಇದ್ದಾರ. 1500 ವಚನ ಗ್ರಂಥಗಳನ್ನು ಸಹ ಅವರು ರಚನೆ ಮಾಡ್ತಾ ಇದ್ದಾರ. ವಚನಗಳ ಅಂಕಿತ ನಾಮವೇ ಕೂಡಲ ಸಂಗಮ ದೇವ, ಕಾಯಕವೇ ಕೈಲಾಸ ಅಂತೇಳಿ ಅವರು ನಂಬಿದ್ದರು. ಹಾಗೆ ಅವರು ಅಲ್ಲಿದ್ದಾಗ ಕಲ್ಯಾಣದುರ್ಗದಿಂದ ಅವರ ಸೋದರ ಮಾವನಾದ ಬಲದೇವನು ಕೂಡಲ ಸಂಗಮಕ್ಕೆ ಬಂದು ಅವರನ್ನು ಕಲ್ಯಾಣದುರ್ಗಕ್ಕೆ ಕರ್ಕೊಂಡು ಹೋಗಿ ಇಲ್ಲಿ ಮಂತ್ರಿ ಪದವಿಯನ್ನು ಕೊಡ್ತಾ ಇದ್ದಾರ. ಹಾಗೆ ಅವರ ಮಗಳನ್ನು ಕೊಟ್ಟು ಸಹ ಗಂಗಾಂಬಿಕೆಯನ್ನು ಕೊಟ್ಟು ವಿವಾಹವನ್ನು ಮಾಡ್ತಾ ಇದ್ದಾರ. ವಿವಾಹವಾಗುತ್ತದೆ. ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದಾರ. ಅಲ್ಲಿ ಕಲ್ಯಾಣದುರ್ಗದಲ್ಲಿಯೇ ಒಂದು ಅನುಭವ ಉಂಟವನ್ನು ಕಟ್ಟಿಸಿ ಎಲ್ಲರಿಗೂ ಅಲ್ಲಿ ಪ್ರಚಾರ ಮಾಡ್ತಾ ಇದ್ದಾರ. ಅಂತ 12ನೇ ಶತಮಾನದಲ್ಲಿಯೇ ಸಹ ಮಹಿಳೆಯರಿಗೆ ಪುರುಷರಿಗೆ ಸಮಾನತೆಯನ್ನು ಕಂಡಿದ್ರಂತ. ಅಲ್ಲಿ 50% ಮಹಿಳೆಯರು ಇದ್ರಂತ ಮತ್ತು 50% ಪುರುಷರು ಸಹ ಆ ಒಂದು ಸಭಾಭವನದಲ್ಲಿ ಇದ್ರಂತ. ಅಂತ ಎಲ್ಲರೂ ಸರಿ ಸಮಾನರು, ಜಾತಿ ತಾರತಮ್ಯ ಮಾಡಬಾರದು ಅಂತೇಳಿ ಅವರು ಜಗತ್ತಿಗೆ ಸಾರಿದರು. ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಜನರು ಸಹ ಒಂದು ಸಭಾಭವನಕ್ಕೆ ಬರ್ತಾ ಇದ್ದರು. ಹಾಗೆ ಅವರು ಅಲ್ಲಿ ಬಸವಣ್ಣವರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಒಂದು ಮದುವೆಯನ್ನು ಮಾಡ್ತಾರೆ. ಬ್ರಾಹ್ಮಣರಾಗಿದ್ದ ಮಧುವರಸರ ಮಗಳನ್ನು ಹರಡಯ್ಯನ ಮಗನಿಗೂ ಸಹ ವಿವಾಹವನ್ನು ಮಾಡಿಸ್ತಾ ಇದ್ದಾರೆ. ಆ ಸುದ್ದಿಯನ್ನು ಬಿಜ್ಜಳ ರಾಜನ ಕೇಳಿಕೊಂಡು ಅವರಿಗೆ ಗಡೀಪಾರು ಶಿಕ್ಷೆಯನ್ನು ಸಹ ನೀಡ್ತಾ ಇದ್ದಾರೆ. ಅಷ್ಟರಲ್ಲಿ ಅವರು ಆ ಹರಡಯ್ಯನಿಗೂ ಮತ್ತು ಮಧುವರಸವರಿಗೂ ಕಣ್ಣು ಕೀಳುವ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಆನೆ ಕಾಲಿಗೆ ಕಟ್ಟಿ ಅವರಿಗೆ ಊರು ತುಂಬ ಎಳೆದಾಡಿಸಿ ಕೊಲ್ಲುವ ಶಿಕ್ಷೆಯನ್ನು ಸಹ ನೀಡ್ತಾ ಇದ್ದಾರೆ ಅವರು. ಅದೆಲ್ಲ ಅವರು ಕೊನೆಗೆ ಮರಣವನ್ನು ಹೊಂದ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಅನುಭವ ಮಟ್ಟದಲ್ಲಿರ್ತಕ್ಕಂಥ ವಚನ ಗ್ರಂಥಗಳಿಗೆ ಸಹ ಸುಟ್ಟು ಹಾಕ್ತಾ ಇದ್ದಾರೆ. ಮತ್ತು ಅಲ್ಲಿ ಕೆಲವರು ಶರಣರು ಗ್ರಂಥಗಳನ್ನು ಕಾಪಾಡ್ತಾ ಇದ್ದಾರೆ, ರಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಬಸವಣ್ಣ ಅವರು ಕೂಡಲ ಸಂಗಮಕ್ಕೆ ಹೋಗಿ 1196ರಲ್ಲಿ ಲಿಂಗೈಕ್ಯರಾಗ್ತಾ ಇದ್ದಾರೆ. ಅವರನ್ನು ಅಂತ ಮಹಾನ್ ವ್ಯಕ್ತಿಗಳನ್ನು ಸ್ಮರಿಸುವುದೇ ಈ ದಿನದ ಉದ್ದೇಶವಾಗಿದೆ. ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಪತಂಜಲಿ ಯೋಗ ಸಮಿತಿಯ ಸಾಧಕರಾದ ದಿವ್ಯಾ ತಡಿಯವರು ಇವತ್ತಿನ ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಿದ್ಯಾ ತಡಿಯವರು ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಪತಂಜಲಿ ವತಿಯಿಂದ ಅಭಿನಂದನೆಗಳು. ಹಾಗೆ ಅವರಿಗೆ ದೇವರು
ಆರೋಗ್ಯ ಆಯುಷ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲೆಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕರು, ಯೋಗ ಸಾಧಕರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಕಾರ್ಯಕ್ರಮ ವಚನದಿಂದ ಪ್ರಾರಂಭವಾಗಿದೆ. ವಚನದಿಂದನೇ ಕೊನೆ ಆಗಲಿ. ಶ್ರೀಮತಿ ಮುಕ್ತಾಯಿ ತಡಸದ್ ಇವರಿಂದ ವಚನ ಗೀತೆ. ಅಧ್ಯಕ್ಷತೆ ವಹಿಸಿದಂತ ಹಾಗೂ ಅಧ್ಯಕ್ಷೀಯ ನುಡಿಗಳನ್ನ ರಚನಾತ್ಮಕವಾಗಿ ಮಾಡಿದಂತ ಶ್ರೀ ಗಿರಿಯಪ್ಪ ಮಡಿವಾಳ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನನ್ನು ಕ್ಷಮಿಸ್ಬಿಡಿ, ಎಲ್ಲರೂ ಕ್ಷಮಿಸಿ. ಏನೋ ಬೈ ಮಿಸ್ಟೇಕ್ ಸ್ವಲ್ಪ ಮಿಸ್ಟೇಕ್ ಆಯ್ತು, ಅದನ್ನು ಕ್ಷಮಿಸ್ಬಿಡಿ. ಧನ್ಯವಾದಗಳು. ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು. ಒಂದು ಬಸವಣ್ಣವರ ವಚನ. ಹೊತ್ತಾರೆಯದು ಅಗವಣಿ ಪತ್ರೆಯ ತಂದು, ಹೊತ್ತಾರೆಯದು ಅಗವಣಿ ಪತ್ರೆಯ ತಂದು, ಹೊತ್ತು ಹೋಗದ ಮುನ್ನ ಪೂಜಿಸೋ ಲಿಂಗವ. ಹೊತ್ತಾರೆಯದು ಅಗವಣಿ ಪತ್ರೆಯ ತಂದು, ಹೊತ್ತು ಹೋದ ಬಳಿಕ ನಿನ್ನೆಲ್ಲಾರು ಬಲ್ಲರು. ಹೊತ್ತು ಹೋದ ಬಳಿಕ ನಿನ್ನೆಲ್ಲಾರು ಬಲ್ಲರು. ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ, ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ, ತಟ್ಟು ಕೆಲಸವ ಮಾಡು ಕೂಡಲ ಸಂಗಮ ದೇವನ. ಹೊತ್ತಾರೆಯದು ಅಗವಣಿ ಪತ್ರೆಯ ತಂದು, ಹೊತ್ತಾರೆಯದು ಅಗವಣಿ ಪತ್ರೆಯ ತಂದು, ಹೊತ್ತಾರೆಯದು ಅಗವಣಿ ಪತ್ರೆಯ ತಂದು. ಧನ್ಯವಾದ. ಸ್ಪಷ್ಟವಾಗಿ ವಚನಗೀತೆ ಹಾಡಿದಂಥ ಶ್ರೀಮತಿ ಮುಕ್ತಾಯಿ ತಡಸದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಕೊನೆಯದಾಗಿ ವಂದನಾರ್ಪಣೆ ಶ್ರೀ ವೆಂಕಟೇಶ್ ಮೇರ್ವಾಡೆ ಮೇಲಿಂದ. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಈ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಅತ್ಯಧಿಕ ಗಣ್ಯರು, ಮಾನ್ಯರು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕಾಗಿ ಅವರಿಗೆ ಧನ್ಯವಾದಗಳು. ಅದೇ ರೀತಿ ತಾವು ಮಹಿಳೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಈ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ವಂದನಾರ್ಪಣೆ ಮಾಡಿದಂತ ಶ್ರೀ ವೆಂಕಟೇಶ್ ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ನಾಷ್ಟದ ವ್ಯವಸ್ಥೆ ಇದೆ, ಎಲ್ಲರೂ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ. ಧನ್ಯವಾದಗಳು.